ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ ವಿ ಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. KCET ಹಾಗೆ ಡಿಪ್ಲೊಮಾ CET PGCET ವಿದ್ಯಾರ್ಥಿಗಳು 2025 ಯಾರಾದರೆ ಅಪ್ಲಿಕೇಶನ್ ಸಲ್ಲಿಸಬೇಕು ಅಂದ್ಕೊಂಡಿದ್ರೋ ಅಂಥ ವಿದ್ಯಾರ್ಥಿಗಳಿಗೆ ಈಗ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅರ್ಜಿ ದಿನಾಂಕ ಹಾಗೆ ಎಕ್ಸಾಮಿನೇಷನ್ಸ್ದು ಡೇಟ್ಸು ಹಾಗೆ ಒಂದು ಅರ್ಜಿ ಯಾವಾಗ ಕೊನೆಗೊಳ್ಳುತ್ತೆ ಅಂತ ಒಂದು ಟೈಮ್ ಟೇಬಲ್ ಆದರೆ KE ಕಡೆಯಿಂದ ಆದರೆ ರಿಲೀಸ್ ಆಗಿದೆ. ಅದನ್ನಾದರೆ ಈಗ ನೋಡೋಣ. ಇದು ಡಾಕ್ಟರ್ MC ಸುಧಾಕರ್ ಏನಾದರೆ ಉನ್ನತ ಶಿಕ್ಷಣ ಸಚಿವರು ಇದ್ದಾರೋ ಅವರು ಪತ್ರಿಕೆ ಪ್ರಕಟಣೆ ಆದರೆ ಕೊಟ್ಟಿದ್ದರು. ಅದೇ ರೀತಿ ಈಗ ಒಂದು KE ಕಡೆಯಿಂದ ಟೈಮ್ ಟೇಬಲ್ ಆದರೆ ರಿಲೀಸ್ ಆದರೆ ಆಗಿದೆ. ಇಲ್ಲಿ ನೋಡ್ಬೋದು 2025ನೇ ಸಾಲಿನ UG ಮತ್ತು PG ಕೋರ್ಸುಗಳ ಪ್ರವೇಶಕ್ಕೆ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳ ವೇಳಾಪಟ್ಟಿ ಬೋತ್ ಎಲ್ಲ ಒಂದು KCET ಹಾಗೆ PGCET ಹಾಗೆ ಡಿಪ್ಲೊಮಾ CET ವಿದ್ಯಾರ್ಥಿಗಳಿಗೆ ಹಾಗೆ M.Pharma ಹಾಗೆ ಫಾರ್ಮ್ ಡಿ ವಿದ್ಯಾರ್ಥಿಗಳಿಗೂ ಒಂದು ಅರ್ಜಿ ಸಲ್ಲಿಸೋಕ್ಕಾದರೆ ದಿನಾಂಕ ಆದರೆ ನಿಗದಿಪಡಿಸಿದ್ದಾರೆ. ನೋಡ್ಬೋದು ಅರ್ಜಿ ಸಲ್ಲಿಸುವ ಅವಧಿ KCET ವಿದ್ಯಾರ್ಥಿಗಳಿಗೆ ಬಂದು 23/1/2025 ಜನವರಿ 23ನೇ ತಾರೀಕು ಇದೇ ತಿಂಗಳಾದರೆ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟು ಒಂದು ಫೆಬ್ರವರಿ 21ರವರೆಗೂ ಆದರೆ ಲಾಸ್ಟ್ ಡೇಟ್ ಆದರೆ ಇದೆ. ಹಾಗೆ ಪರೀಕ್ಷಾ ದಿನಾಂಕ ನೋಡೋದಾದರೆ 16/4/2025 ಬಂದು ನಿಮಗೆ ಭೌತಶಾಸ್ತ್ರ ಫಿಸಿಕ್ಸು ಮಾರ್ನಿಂಗ್ ಸೆಷನ್ನಲ್ಲಾದರೆ ಇರುತ್ತೆ. ಹಾಗೆ ಕೆಮಿಸ್ಟ್ರಿ ಬಂದು ಆಫ್ಟರ್ನೂನ್ ಸೆಷನ್ನಲ್ಲಾದರೆ ಇರುತ್ತೆ. ಹಾಗೆ 17/4/2025 ಮ್ಯಾಥಮೆಟಿಕ್ಸು ಹಾಗೆ ಬಯಾಲಜಿ ಆದರೆ ಇರುತ್ತೆ. ಮಾರ್ನಿಂಗ್ ಸೆಷನ್ನು ಹಾಗೆ ಆಫ್ಟರ್ನೂನ್ ಸೆಷನ್ನು 2 ಸೆಷನ್ನಲ್ಲಿ ಎಕ್ಸಾಮಿನೇಷನ್ಸ್ ಆದರೆ ನಡೆಯುತ್ತೆ. ಇನ್ನು ಯಾರಾದರೂ ಒಂದು ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳು ಯಾರಾದರೂ ಇದ್ದರೆ ಕಡ್ಡಾಯ ಕನ್ನಡ ಭಾಷೆ ಆದರೆ ಬರೀಬೇಕಾಗುತ್ತೆ. ಅದಕ್ಕೆ 18/4/2025 ಆದರೆ ಲಾಸ್ಟ್ ಡೇಟ್ ಆದರೆ ಎಕ್ಸಾಮಿನೇಷನ್ ಡೇಟ್ ಆದರೆ ಇರುತ್ತೆ. ಇದಾದ ನಂತರ DCET ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಯಾರಾದರೆ ಇಂಜಿನಿಯರಿಂಗು ಒಂದು 3rd ಸೆಮಿಸ್ಟರ್ಗೆ ಹಾಗೆ ಡೈರೆಕ್ಟಾಗಿ 2nd ಇಯರ್ಗೆ ಅಡ್ಮಿಷನ್ ಪಡ್ಕೋಬೇಕು ಅಂದ್ಕೊಂಡಿದ್ರು ಅಂಥ ವಿದ್ಯಾರ್ಥಿಗಳು ಒಂದು ಡಿಪ್ಲೊಮಾ CET ಆದರೆ ಎಕ್ಸಾಮಿನೇಷನ್ಸ್ ಆದರೆ ಬರೀಬೇಕಾಗುತ್ತೆ. ಅಂಥ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸೋಕ್ಕಾದರೆ ಏಪ್ರಿಲ್ 24ರಿಂದ ಆದರೆ ಶುರುವಾಗುತ್ತೆ. ಅದಾದ ನಂತರ ಮೇ 10ನೇ ತಾರೀಕಾದರೆ ಲಾಸ್ಟ್ ಡೇಟ್ ಆದರೆ ಇರುತ್ತೆ. ನಿಮಗೆ ಎಕ್ಸಾಮಿನೇಷನ್ ಡೇಟ್ ನೋಡೋದಾದರೆ 31/5/2025 ಮಾರ್ನಿಂಗ್ ಒಂದು ಆಫ್ಟರ್ನೂನ್ ಸೆಷನ್ನು 2 PM ಇಂದ 5 PM ಆದರೆ ನಿಮಗೆ ಎಕ್ಸಾಮಿನೇಷನ್ಸ್ ಆದರೆ ಇರುತ್ತೆ. ಇಲ್ಲಿ ಸಬ್ಜೆಕ್ಟು ನೋಡ್ಬೋದು, ಇಲ್ಲಿ ಪೇಪರ್ಸು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸು ಸ್ಟ್ಯಾಟಿಸ್ಟಿಕ್ಸು ಹಾಗೆ ಅನಲಿಟಿಕ್ಸು ನಿಮ್ಮ ಬ್ರಾಂಚ್ ವೈಸ್ ಆದರೆ ನಿಮಗೆ ಪೇಪರ್ ಆದರೆ ಡಿಸ್ಟ್ರಿಬ್ಯೂಟ್ ಆದರೆ ಮಾಡ್ತಾರೆ. ಇಷ್ಟು ಡೇಟ್ಸು ಹಾಗೆ ಒಂದು ಅಪ್ಲಿಕೇಶನ್ನು ಲಾಸ್ಟ್ ಡೇಟ್ಸು ಆದರೆ. ಇದಾದ ನಂತರ PGCET ಯಾರಾದರೆ MBA MCA MTechಗೆ ಅಡ್ಮಿಷನ್ ಪಡ್ಕೋಬೇಕು ಅಂದ್ಕೊಂಡಿದ್ದಾರೋ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಮೊದಲನೇದಾಗಿ ME ಹಾಗೆ MTech ಹಾಗೆ ಆರ್ಕಿಟೆಕ್ಚರು ಯಾರಾದರೂ ಅಡ್ಮಿಷನ್ ತಗೋಬೇಕಂದ್ರೆ ನೀವು ಅರ್ಜಿನ ಏಪ್ರಿಲ್ 24ರಿಂದ ಆದರೆ ಶುರುವಾಗುತ್ತೆ. ಆಗ ಅರ್ಜಿ ಆದರೆ ಸಲ್ಲಿಸಬೇಕಾಗುತ್ತೆ. ಅದಾದ ನಂತರ ನಿಮಗೆ ಕಂಟಿನ್ಯೂಯಸ್ ಆಗಿ ನಮ್ಮ ಚಾನಲಲ್ಲಿ PGCET ಹಾಗೆ ಕೌನ್ಸ್ಲಿಂಗ್ ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಟೈಮ್ ಟು ಟೈಮ್ ನಿಮಗೆ ಸಿಗ್ತಾ ಹೋಗುತ್ತೆ. ಟಿಲ್ ಅಡ್ಮಿಷನ್ ಆಗೋ ತನಕ ನಿಮಗೆ ಎಲ್ಲ ರೀತಿಯ PGCET KCET ಹಾಗೆ ಡಿಪ್ಲೊಮಾ CET ಒಂದು ಕೌನ್ಸ್ಲಿಂಗ್ ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದಾದ ನಂತರ ನಿಮಗೆ ಸ್ಕಾಲರ್ಶಿಪ್ಪು ಹಾಗೆ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ. ಇನ್ನು PGCET ವಿದ್ಯಾರ್ಥಿಗಳದ್ದು ಎಕ್ಸಾಮಿನೇಷನ್ ಡೇಟ್ ನೋಡೋದಾದರೆ 31/5/2025 ಇದು ME MTech ಯಾರಾದರೆ ಬರೀತಿದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ 2:30 PM ಇಂದ 4:30 PM ಆದರೆ ಎಕ್ಸಾಮಿನೇಷನ್ಸ್ ಅದನ್ನು ನಡೆಯುತ್ತೆ. ಇನ್ನು MBA ಹಾಗೆ MCA ವಿದ್ಯಾರ್ಥಿಗಳಿಗೆ 24/4/2025 ಶುರುವಾಗಿ ಸೇಮ್ ಮೇ 10ನೇ ತಾರೀಕುವರೆಗೂ ಆದರೆ ಲಾಸ್ಟ್ ಡೇಟ್ ಆದರೆ ಕೊಟ್ಟಿದ್ದಾರೆ. ಇಷ್ಟು ಕಾಲಾವಕಾಶ ಒಳಗಡೆ ಆದರೆ ನೀವು ಅರ್ಜಿ ಆದರೆ ಸಲ್ಲಿಸಬೇಕಾಗುತ್ತೆ. ನಿಮಗೆ ಎಕ್ಸಾಮಿನೇಷನ್ನು ಡೇಟ್ ನೋಡೋದಾದರೆ 22/6/2025 ನಿಮಗೂ ಒಂದು ಜೂನ್ಗಾದರೆ ಎಕ್ಸಾಮಿನೇಷನ್ಸ್ ಅದು ನಡೆಯುತ್ತೆ. ಆದರೆ ರಿಸಲ್ಟ್ಸ್ ಎಲ್ಲ ಬಂದು ಆಲ್ಮೋಸ್ಟ್ ಕೌನ್ಸ್ಲಿಂಗ್ ಎಲ್ಲ MBA MCA MTech 3 ಕೋರ್ಸಸ್ಗೂ ಅಟ್ ಎ ಟೈಮ್ ಆದರೆ ನಡೆಯುತ್ತೆ, ಒಟ್ಟಿಗೆ ಆದರೆ ನಡೆಯುತ್ತೆ. ನಿಮಗೆ ಸ್ವಲ್ಪ ಲೇಟ್ ಆದರೆ ಮಾಡಿದ್ದಾರೆ ಅಷ್ಟೇ. ಇನ್ನು MCA ವಿದ್ಯಾರ್ಥಿಗಳಿಗೆ ಒಂದು 10:30 AM ಇಂದ ಹಾಗೆ 12:30 PM ಆದರೆ ಎಕ್ಸಾಮಿನೇಷನ್ಸ್ ಅದು ನಡೆಯುತ್ತೆ. MBA ವಿದ್ಯಾರ್ಥಿಗಳಿಗೆ 2:30 PM ಇಂದ 4:30 PM ಆದರೆ ಎಕ್ಸಾಮಿನೇಷನ್ಸ್ ಅದು ನಡೆಯುತ್ತೆ. ಇನ್ನು M.Pharma ಹಾಗೆ ಫಾರ್ಮ್ ಡಿ ಕೋರ್ಸಸ್ಸು ಯಾರಾದರೂ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ ಮಾಡಬೇಕು ಅಂದ್ಕೊಂಡಿದ್ರೆ 24/4/2025 ಮೇ 10ನೇ ತಾರೀಕುವರೆಗೂ ಆದರೆ ಅರ್ಜಿ ಆದರೆ ಸಲ್ಲಿಸ್ಬೋದು. 22/6/2025 ನಿಮಗೆ ಜೂನಲ್ಲಾದರೆ ಎಕ್ಸಾಮಿನೇಷನ್ಸ್ ಆದರೆ ಇರುತ್ತೆ, ಮಾರ್ನಿಂಗ್ ಸೆಷನ್ ಆದರೆ ಇರುತ್ತೆ. ಇಲ್ಲಿ M.Pharma ವಿದ್ಯಾರ್ಥಿಗಳಿಗೆ
ಹಾಗೆ ಇಲ್ಲಿ ಏನಾದರೆ ಡೇಟ್ಸು ಹಾಗೆ ಟೈಮ್ ಟೇಬಲ್ಸು ಹಾಗೆ ನಿಮಗೆ ಕೌನ್ಸ್ಲಿಂಗ್ ಅಪ್ಡೇಟ್ಸು ಎಲ್ಲನೂ ಟೈಮ್ ಟು ಟೈಮ್ ನೀವು KEA ವೆಬ್ಸೈಟ್ಗಾದರೆ ಭೇಟಿ ನೀಡಿ ನೀವಾದರೆ ಅಪ್ಡೇಟ್ಸ್ ಆದರೆ ಪಡ್ಕೋತಾ ಇರಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ನಿಮಗೆ ಸಪ್ರೇಟಾಗಿ ಯಾವುದೇ ವಿದ್ಯಾರ್ಥಿಗಳಿಗೆ ಸೆಂಡ್ ಆದರೆ ಮಾಡೋದಿಲ್ಲ. ನೀವು ಟೈಮ್ ಟು ಟೈಮು ಒಂದು KEA ವೆಬ್ಸೈಟ್ ಆದರೆ ಫಾಲೋ ಅಪ್ ಆದರೆ ಆಗಬೇಕಾಗುತ್ತೆ. ಇಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ಟೈಮ್ ಟು ಟೈಮ್ ಅಪ್ಡೇಟ್ಸ್ ಆದರೆ ನಿಮಗೆ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲ್ಲಾದರೆ ಸಿಗೋಣ.